ಬಿಕೆ ಹರಿಪ್ರಸಾದ್ ಅವರು ಕೆಪಿಸಿಸಿಯ ನೂತನ ಅಧ್ಯಕ್ಷರಾದ ಬೆನ್ನಲ್ಲಿಯಲ್ಲಿ ಬೀದರ್ನ ಡಾ ಬಿಆರ್ ಅಂಬೇಡ್ಕರ್ ವೃತ್ತದ ಬಳಿ ಬಿಕೆ ಹರಿಪ್ರಸಾದ್ ಅವರ ಅಭಿಮಾನಿ ಬಳಗ ಹಾಗೂ ಮಾರ್ಟಿನ್ ಮಾಸ್ ಫೌಂಡೇಶನ್ ಅಧ್ಯಕ್ಷರಾದ ಮಲಾಕಿ ಮಾಸ್ ಅವರ ನೇತೃತ್ವದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನು ಮಾಡಲಾಯಿತು. ಈ ಕುರಿತಾಗಿ ಮುಖಂಡರಾಗಿರುವ ಅನಿಲ್ ನಿಡೋದಾ ಅವರು ಮಾತನಾಡಿ, ಒಬ್ಬ ಒಳ್ಳೆಯ ಮುಖಂಡರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು. ಹಿರಿಯ ಮುತ್ಸದ್ದಿ ಅಹಿಂದ ನಾಯಕರು, ಸಂಘಟನಾ ಚತುರರಾಗಿರುವ ಬಿಕೆ ಹರಿಪ್ರಸಾದ್ ಅವರು ಒಬ್ಬ ಸಮರ್ಥ ನಾಯಕರಾಗಿದ್ದಾರೆ. ಇವರಿಂದ ಕಾಂಗ್ರೆಸ್ ಪಕ್ಷವು ಮತ್ತಷ್ಟು ಬಲವರ್ಧನೆಗೊಂಡು ಮುಂದಿನ ದಿನಮಾನಗಳಲ್ಲಿ ಉತ್ತಮ ಫಲಿತಾಂಶ ತಲುಪುವಲ್ಲಿ ಯಾವುದೇ ಸಂದೇಹವಿಲ್ಲವೆಂದು ನುಡಿದರು. ಇದೇ ವೇಳೆ ಅಧ್ಯಕ್ಷರಾದ ಮಲಾಕಿ ಮಾಸ್ ಅವರು ಮಾತನಾಡಿ, ನಮ್ಮ ಅಣ್ಣನವರಾದ ದಿವಂಗತ ಮಾರ್ಟಿನ್ ಮಾಸ್ ಅವರು ಬಿಕೆ ಹರಿಪ್ರಸಾದ್ ಅವರ ಕಟ್ಟ ಅಭಿಮಾನಿಯಾಗಿದ್ದರು. ಒಂದು ವೇಳೆ ಅವರು ಇರ್ತಿದ್ರೆ ಬಹಳ ಸಂತಸವನ್ನ, ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ರು. ಬಿಕೆ ಹರಿಪ್ರಸಾದ್ ಅವರಿಗೆ ಒಂದು ಒಳ್ಳೆಯ ಸ್ಥಾನ ಸಿಗಬೇಕು ಎನ್ನುವ ಬಹುದೊಡ್ಡ ಆಶಯ ಅವರದ್ದಾಗಿತ್ತು. ಇವತ್ತು ಕಾಂಗ್ರೆಸ್ನ ಹೈಕಮಾಂಡ್ನವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಡಿಕೆ ಶಿವಕುಮಾರ್ ಅವರು ಹಾಗೂ ಸಿದ್ದರಾಮಯ್ಯನವರು, ರಾಹುಲ್ ಗಾಂಧಿ ಅವರು ಬಿಕೆ ಹರಿಪ್ರಸಾದ್ ಅವರ ಕರ್ತವ್ಯವನ್ನ ಗುರುತಿಸಿ ಅವರಿಗೆ ಇವತ್ತು ಕೆಪಿಸಿಸಿ ನೂತನ ಅಧ್ಯಕ್ಷರಾಗಿ ನೇಮಿಸಿದ್ದಾರೆ. ಇದರಿಂದಾಗಿ ನಮ್ಮ ಬಿಕೆ ಹರಿಪ್ರಸಾದ್ ಅಭಿಮಾನಿ ಬಳಗ ಜೊತೆಗೆ ಮಾರ್ಟಿನ್ ಮಾಸ್ ಫೌಂಡೇಶನ್ನ ಎಲ್ಲಾ ಪದಾಧಿಕಾರಿಗಳು, ಕಾರ್ಯಕರ್ತರಲ್ಲಿ ಬಹಳ ಸಂತಸ ಮೂಡಿಸಿದೆ. ಮುಂದಿನ ದಿನಮಾನಗಳಲ್ಲಿ ಬಿಕೆ ಹರಿಪ್ರಸಾದ್ ಅಭಿಮಾನಿ ಬಳಗ ಹಾಗೂ ಮಾರ್ಟಿನ್ ಮಾಸ್ ಫೌಂಡೇಶನ್ ವತಿಯಿಂದ ಒಳ್ಳೆಯ ರೀತಿಯ ಸಮಾಜಮುಖಿ ಕೆಲಸಗಳನ್ನು ಮಾಡಲಾಗುವುದು ಎಂದು ತಿಳಿಸಿದರು. ಇದೇ ವೇಳೆ ಕಾಂಗ್ರೆಸ್ನ ಮುಖಂಡರಾದ ಮಾಣಿಕೇಶ್ ಪಾಟೀಲ್ ಅವರು ಕೂಡ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಿಟ್ಟು ಚಿಟ್ಟ, ದಿನೇಶ್ ಸಿಕೆನ್ಪುರ್, ಜಾನ್ ವೆಸ್ಲಿ ಮಾಳೆಗಾಂವ್, ಕೃಷ್ಣ ವಾರಿಕ್, ಸತೀಶ್ ಉಪಾಧ್ಯಾಯ, ಸ್ಟಿಫನ್ ಗಂಟಿಕಲ್, ಲಾರೆನ್ಸ್ ಬಗ್ದಲ್, ಅನಿಲ್ ನಿಡೋದಾ, ಜಾನ್ಸನ್ ದೊಡ್ಡಮನಿ, ಅವಿನಾಶ್, ಅಶ್ವಿನ್, ಸಚಿನ್ ಬಗ್ದಲ್, ಆನಂದ್ ಕಾಡವಾದ ಸೇರಿದಂತೆ ಇನ್ನಿತರರು ಇದ್ದರು. ಅಹಿಂದ ನಾಯಕರಾದ ಶ್ರೀ ಬಿಕೆ ಹರಿಪ್ರಸಾದ್ ಅವರಿಗೆ ಕರ್ನಾಟಕದ ಕೆಪಿಸಿಸಿ ಅಧ್ಯಕ್ಷರನ್ನು ಮಾಡಿ ಒಂದು ಅಹಿಂದ ನಾಯಕರಿಗೆ ಒಂದು ಒಳ್ಳೆ ಹುದ್ದೆಯನ್ನು ಕೊಟ್ಟಿದ್ದಕ್ಕಾಗಿ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ವಂದನೆಗಳು ಸಲ್ಲಿಸ್ತೇವೆ. ಹಾಗೂ ಅವರು ಒಂದು ಒಳ್ಳೆ ವ್ಯಕ್ತಿಯಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ನಾವು ಅವರಿಗೆ ಧನ್ಯವಾದ ಹೇಳ್ತೇವೆ. ನಾವು ನಮ್ಮ ಮಾರ್ಟಿನ್ ಮಾಸ್ ಫೌಂಡೇಶನ್ ವತಿಯಿಂದ ಹಾಗೂ ಬಿಕೆ ಹರಿಪ್ರಸಾದ್ ಅಭಿಮಾನಿ ಬಳಗದಿಂದ ಈ ಒಂದು ಸ್ವೀಟ್ ಹಂಚಿ ನಾವು ಸಂಭ್ರಮವನ್ನು ಆಚರಣೆ ಮಾಡಿದ್ದೇವೆ. ಯಾಕಂದರೆ ಒಂದು ಒಳ್ಳೆ ವ್ಯಕ್ತಿ, ಎಲ್ಲ ಕಾಂಗ್ರೆಗೇಷನ್ ಎಲ್ಲ ಒಂದು ಜಾತಿ ಜನಾಂಗಗಳಿಗೆ ಹಿಡಿದುಕೊಂಡು ಹೋಗುವಂತ ವ್ಯಕ್ತಿ, ನಿಜವಾಗಿ ಒಂದು ಒಳ್ಳೆ ವ್ಯಕ್ತಿಗೆ ಆಯ್ಕೆ ಮಾಡಿದಕ್ಕಾಗಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಹಾಗೂ ಸೋನಿಯಾ ಗಾಂಧಿ ಅವರಿಗೆ, ಅದೇ ರೀತಿಯಿಂದ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ನಮ್ಮ ಡಿಕೆ ಶಿವಕುಮಾರ್ ಸಿಎಂ ಸಾಹೇಬರಿಗೆ ನಾವು ನಮ್ಮ ಮಾರ್ಟಿನ್ ಮಾಸ್ ಫೌಂಡೇಶನ್ ವತಿಯಿಂದ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ. ನನ್ನ ಹೆಸರು ಅನಿಲ್ ನಿಡೋದಾ, ಕರ್ನಾಟಕ ಕೃಷಿ ರಕ್ಷಣೆ ವೇದಿಕೆ ಜಿಲ್ಲಾಧ್ಯಕ್ಷನಾಗಿ ಮಾತಾಡ್ತೀನಿ. ಸಂಜೆಯ ನಮಸ್ಕಾರಗಳು. ಇವತ್ತು ಬಿಕೆ ಹರಿಪ್ರಸಾದ್ ಅಭಿಮಾನಿ ಬಳಗ ವತಿಯಿಂದ ಹಾಗೂ ಮಾರ್ಟಿನ್ ಮಾಸ್ ಫೌಂಡೇಶನ್ ವತಿಯಿಂದ ಬಿಕೆ ಹರಿಪ್ರಸಾದ್ ಸಾಹೇಬರಿಗೆ ನೂತನವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಆದ ಕಾರಣ ನಾವು ಬೀದರ್ನಿಂದ ಸಂಭ್ರಮಾಚರಣೆ ಮಾಡುತ್ತಿದ್ದೇವೆ. ಬಿಕೆ ಹರಿಪ್ರಸಾದ್ ಸಾಹೇಬರ ಆಪ್ತರು ಅಂದರೆ ನಮ್ಮ ಅಣ್ಣ ಮಾರ್ಟಿನ್ ಮಾಸ್ ಅವರು ಅತಿ ಸುಮಾರು ವರ್ಷಗಳಿಂದ ಸಾಹೇಬರ ಸಂಘಟನೆಯನ್ನು ಕಟ್ಟಿಕೊಂಡು ಬರ್ತಾ ಇದ್ದರು. ಆದರೆ ಅಣ್ಣನ ಆಸೆ ಸಾಹೇಬರಿಗೆ ಒಂದು ಉನ್ನತ ಸ್ಥಾನ ಸಿಗಬೇಕೆಂದು ಬಹು ವರ್ಷದಿಂದ ಕಾಯುತ್ತಿದ್ದರು. ಆದರೆ ಈ ದಿನವನ್ನು ನೋಡೋಕೆ ನಮ್ಮ ಅಣ್ಣ ಜೀವಂತವಾಗಿದ್ದಿಲ್ಲ, ಅವರು ನಿಧನರಾಗಿರುತ್ತಾರೆ. ಬಿಕೆ ಹರಿಪ್ರಸಾದ್ ಸಾಹೇಬರಿಗೆ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಮಲಾಕಿ ಮಾಸ್, ಜಿಲ್ಲಾಧ್ಯಕ್ಷರು ಬಿಕೆ ಹರಿಪ್ರಸಾದ್ ಯುವಕ ಸಂಘ ಅಭಿಮಾನಿಗಳ ಬಳಗ. ಶ್ರೀ ಬಿಕೆ ಹರಿಪ್ರಸಾದ್ ಅವರಿಗೆ ಇಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡಿದ್ದು ಬಹಳ ಮಹತ್ವದ ಕಾರ್ಯವಾಗಿದೆ. ಕಾಂಗ್ರೆಸ್ ಪಕ್ಷವನ್ನು ಉಳಿಸಿ ಬೆಳೆಸಲು ಇಂಥ ಹಿರಿಯ ಜೀವಿ ಹಾಗೂ ಸಂಘಟನಾ ಚತುರ ಬಿಕೆ ಹರಿಪ್ರಸಾದ್ ಅಂತ ನಾಯಕರು ಬೇಕಿತ್ತು. ಮುಂದಿನ ದಿನಮಾನಗಳಲ್ಲಿ ಇವರ ನಾಯಕತ್ವದಲ್ಲಿ ನಮ್ಮ ಕರ್ನಾಟಕ ಅಲ್ಲದೆ ದೇಶದ ತುಂಬಾ ನಮ್ಮ ಕಾಂಗ್ರೆಸ್ ಪಕ್ಷದ ಜೆಂಡಾ ಹಾರಾಡುತ್ತದೆಂದು
ಉದ್ದೇಶಿಸುತ್ತ ಎರಡು ಮಾತು ಮುಗಿಸ್ತೀವಿ. ಮಾಣಿಕೇಶ್ ಪಾಟೀಲ್. ನಮಸ್ಕಾರಗಳು. ಇವತ್ತಿನ ದಿವಸ ನಾವೆಲ್ಲರೂ ಇಲ್ಲಿ ಸೇರಿದ ಮುಖ್ಯ ಉದ್ದೇಶವೇನೆಂದರೆ ರಾಷ್ಟ್ರೀಯ ಪಕ್ಷವಾದಂತಹ ಕಾಂಗ್ರೆಸ್ನ ಕೆಪಿಸಿಸಿ ಅಧ್ಯಕ್ಷರಾಗಿ ಮಾಡಿದಂಥ BK ಹರಿಪ್ರಸಾದ್ ಸರಿಗೆ ಮಾರ್ಟಿನ್ ಫೌಂಡೇಶನ್ ವತಿಯಿಂದ ಅದರ ಜಿಲ್ಲಾಧ್ಯಕ್ಷರಾದಂಥ ಮಲಕಿ ಅಣ್ಣವರ ವತಿಯಿಂದ ನಾವೆಲ್ಲರೂ ಕೂಡಿ ಸಹಿಯನ್ನು ಹಂಚಿ ಪಟಾಕಿಯನ್ನು ಸಿಡಿಸಿ ಬೀದರ್ ಜಿಲ್ಲೆಯಲ್ಲಿ ನಾವೆಲ್ಲರೂ ಅತಿ ಸಂಭ್ರಮದಿಂದ ವಿಜೃಂಭಣೆಯಿಂದ ಅವರಿಗೆ ಈ ಮೂಲಕವನ್ನು ಶುಭಾಶಯ ತಿಳಿಸ್ತೇವೆ. ಅವರಿಗೆ ಆಯ್ಕೆ ಮಾಡಿದಂತಹ ಅಖಿಲ ಭಾರತೀಯ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸರಿಗೆ ಮತ್ತು ಸಿದ್ದರಾಮಯ್ಯ ಸರ್ಗೆ, DK ಶಿವಕುಮಾರ್ ಸರ್ಗೆ, ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಅವರೆಲ್ಲರಿಗೂ ನಾವು ಈ ಮೂಲಕ ಒಂದು ಶುಭಾಶಯ ತಿಳಿಸ್ತೇವೆ. BK ಹರಿಪ್ರಸಾದ್ ಸರ್ ಅಂತ ಅನುಭವಿ ರಾಜಕಾರಣಿಗಳಿಗೆ ಈ ಒಂದು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಮಾಡುವಂಥದ್ದು ಬಹಳ ನ್ಯಾಯಯುತವಾಗಿದೆ. ಅವರ ಒಂದು ಸಮೀಕ್ಷೆಯಲ್ಲಿ, ಅವರ ಒಂದು ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನಷ್ಟು ಬಲಿಷ್ಠಗೊಳ್ಳಲಿ ಹಾಗೂ ಮತ್ತು ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ಮಾರ್ಟಿನ್ ಅಣ್ಣನವರು BK ಹರಿಪ್ರಸಾದ್ ಸರ್ ಅವ್ರ ಜೊತೆ ಬಹಳಷ್ಟು ಒಡನಾಟ ಇತ್ತು. ಅವರೊಂದು ಆಸೆ ಇತ್ತು ಏನಂದ್ರೆ BK ಹರಿಪ್ರಸಾದ್ ಸರ್ಗೆ ಒಂದು ಒಳ್ಳೆ ಉದ್ಯೋಗ ಸ್ಥಾನಮಾನ ಸಿಗಲಿ ಅಂತೇಳಿ ಅವರ ಒಂದು ಕನಸು ಇವತ್ತು ನನಸಾಗಿದೆ. ಅವರ ಮೂಲಕ ಅವರ ಅನುಪಸ್ಥಿತಿಯಲ್ಲಿ ಅವರ ತಮ್ಮರಾದಂಥ ಮಲಕಿ ಅವರ ಉಪಸ್ಥಿತಿಯಲ್ಲಿ ನಾವೆಲ್ಲರೂ ಅವರಿಗೆ ಬೀದರ್ ಮುಖಾಂತರವಾಗಿ ಶುಭಾಶಯ ತಿಳಿಸ್ತೇವೆ. ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನಷ್ಟು ಬಲಿಷ್ಠಗೊಂಡು 2028ರಲ್ಲಿ ಕೂಡ ಅಧಿಕಾರಕ್ಕೆ ಬರಲಿ ಅಂತೇಳಿ ನಾವೆಲ್ಲರೂ ಶುಭಾಶಯ ತಿಳಿಸ್ತೇವೆ. ಸಚಿನ್ ದಾರ್ಕೆ, ಬಗ್ದಲ್. ಸಂಭ್ರಮಾಚರಣೆಗೆ ಕಾರಣ ಏನಂತಂದ್ರೆ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದಿಂದ ಕರ್ನಾಟಕಕ್ಕೆ BK ಹರಿಪ್ರಸಾದ್ ಸರ್ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಕ್ಕಾಗಿ ನಾವೆಲ್ಲರೂ ಸೇರಿಕೊಂಡು ಮಾರ್ಟಿನ್ ಮಾಸ್ ಅವರ ಫೌಂಡೇಶನ್ ವತಿಯಿಂದ ನಾವೆಲ್ಲರೂ ಸಂಭಾಷಣೆಯನ್ನು ಮಾಡುತ್ತಿದ್ದೇವೆ. ಪ್ರತಿಯೊಂದೊಂದು ಹಳ್ಳಿಗಳಿಂದ, ಗ್ರಾಮಗಳಿಂದ ಬಂದು ಈ ಒಂದು ಜಿಲ್ಲೆಯ ಪ್ರತಿಯೊಂದೊಂದು ಸಮಾಜದ ನಮ್ಮ ಅಣ್ಣ ತಮ್ಮಂದರು ಬಂದು ಅವರಿಗೆ ಕಾಂಗ್ರೆಸ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಕ್ಕಾಗಿ ನಾವು ಸಂಭ್ರಮಾಚರಣೆಯನ್ನು ನಾವು ಮಾಡೋದಕ್ಕಾಗಿ ಸೇರಿದ್ದೇವೆ. ಮತ್ತು ಅದೇ ರೀತಿಯಾಗಿ ಈ ಒಂದು ಮಾರ್ಟಿನ್ ಮಾಸ್ ಫೌಂಡೇಶನ್ ಅನ್ನು ಮುಂದಿನ ದಿನಮಾನಗಳಲ್ಲಿ ನಮ್ಮ ಮಲಾಕಿ ಮಾಸ್ ಅಣ್ಣವರು ಅದನ್ನು ಮುಂದೆಗೆದುಕೊಂಡು ಹೋಗುತ್ತಾರೆ. ಮತ್ತು ವಿಶೇಷವಾಗಿ ಅಹಿಂದ ನಾಯಕರಾಗಿ ಅವರನ್ನು ಗುರುತಿಸಿದಂಥ ಪ್ರತಿಯೊಂದೊಂದು AICಯ ಪ್ರತಿಯೊಂದೊಂದು ಅಧ್ಯಕ್ಷರಿಗೆ ಮತ್ತು ಕಾರ್ಯದರ್ಶಿಗಳಿಗೆ, ರಾಹುಲ್ ಗಾಂಧಿ ಅವರಿಗೆ, ನಮ್ಮ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರಿಗೆ ಎಲ್ಲರಿಗೂ ಸಹ ನಮ್ಮ ಬೀದರ್ ಜಿಲ್ಲೆಯ ವತಿಯಿಂದ ಮತ್ತು ವಿಶೇಷವಾಗಿ ಮಾರ್ಟಿನ್ ಮಾಸ್ ಫೌಂಡೇಶನ್ ವತಿಯಿಂದ ಮತ್ತು BK ಹರಿಪ್ರಸಾದ್ ಅವರ ಒಂದು ಅಭಿಮಾನಿ ಬಳಗದ ವತಿಯಿಂದ ನಾವೆಲ್ಲರಿಗೂ ಸಹ ವಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇವೆ ಮತ್ತು ಧನ್ಯವಾದಗಳು. ಲಾರೆನ್ಸ್ ಬಗ್ಗಲ್.